ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲಲ್ಲಿ ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈ ಕೆಮ್ಮಲು ಬರ್ತದೆ. ಕೆಮ್ಮಲು ಅಂದರೆ ಸುಮ್ಮನೆ ಉಫು ಉಫು ಅಂತ ಕೆಮ್ಮೋದು, ಕಫ ಬರಲ್ಲ, ಡ್ರೈ ಕಾಫ್ ಅಂತಿರಲ್ಲ ಆ ಥರ. ಅದಕ್ಕೂ ಈ ನೆಗಡಿ ಜಾಸ್ತಿ ಆದಾಗ ಹಂಗಾಗುತ್ತೆ. ಮತ್ತು ಎಲ್ಲಾದರೂ ನೀರು ಬೇರೆ ಯಾವ ನೀರು ಕಸ್ಮಲಾಗಿದ್ದರೆ ಅಥವಾ ಮಿಕ್ಸ್ ಆಗಿದ್ದರೆ ಆ ನೀರು ಸೇವನೆ ಮಾಡಿದಂಗೆ ಆಗುತ್ತೆ. ಅಥವಾ ಈ ಕೂಲ್ ಡ್ರಿಂಕ್ಸು ಎಲ್ಲ ಯಾರೋ ಫ್ರೆಂಡ್ಸ್ ಕೊಡ್ತಾರೆ, ಅದ್ರ ಮುಖಾಂತರ ಆಗುತ್ತೆ. ಅಥವಾ ಐಸ್ ಕ್ರೀಮ್ ತಿಂದಿರ್ತಾರೆ, ಅದ್ರ ಮುಖಾಂತರ ಆಗುತ್ತೆ. ಇಂಥದ್ರಲ್ಲಿ ಆ ಒಂದು ಕೆಮ್ಮು ಬಂದಾಗ ಅದಕ್ಕೆ ಕುಫು ಅಂತ ಕೆಮ್ಮೋದು ಜಾಸ್ತಿ ಇದಾಗುತ್ತೆ. ಅಂತಹ ಒಂದು ಸ್ಥಿತಿಯಲ್ಲಿ ಒಣದ್ರಾಕ್ಷಿ, ನಮ್ಮ ಮನೆಯಲ್ಲಿ ಇರುವಂತಹ ಒಣದ್ರಾಕ್ಷಿ ಮತ್ತು ಒಂದು 4-5 ಕಾಳುಮೆಣಸು ಈ 2 ಹಾಕ್ಕೊಂಡು ಸೇವನೆ ಮಾಡಿ ಸ್ವಲ್ಪ ಹೊತ್ತು ನೀರು ಕುಡಿಬಾರ್ದು, ಮತ್ತೆ ಬೇಕಾದರೆ ನೀರು ಕುಡಿಬೋದು. ಇದರಿಂದ ಏನಪ್ಪ ಆಗುತ್ತಂದರೆ ಈ ಶ್ವಾಸಕೋಶಗಳನ್ನು ಕ್ಲೀನ್ ಮಾಡೋ ಶಕ್ತಿ ಅದಕ್ಕಿದೆ. ಅಲ್ಲಿಂತಹ ಕಫ ಇರಲಿ ಕರಗಿಸ್ಬಿಡ್ತದೆ, ಕರಗಿಸಿ ಈಚೆ ತರಿಸೋ ಶಕ್ತಿ ಅದಕ್ಕಿದೆ. ಮತ್ತು ಇನ್ನೊಂದು ಸಿಂಪಲ್ ಇದೆ ಸ್ನೇಹಿತರೆ. ವಿಳ್ಯದೆಲೆ ಒಂದು 3-4 ಕರಿಮೆಣಸು ಮತ್ತು ಬೆಲ್ಲ, ಈ 3 ಕಾಂಬಿನೇಷನಲ್ಲಿ ಅದನ್ನು ಸೇವನೆ ಮಾಡಿದಾಗ ಬೆಳಗ್ಗೆ ಸಾಯಂಕಾಲ ಆ ಡ್ರೈ ಕಾಫ್ ಎಂಬುದನ್ನು ನಿಲ್ಲುತ್ತೆ. ಇಂತಹ ರೆಮಿಡೀಸನ್ನು ಮನೆಯಲ್ಲೇ ನಾವು ಇಟ್ಟುಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಯಾವ ಆಸ್ಪತ್ರೆ ಹೋಗೋದು ಬೇಕಾಗಿಲ್ಲ. ಕಾರಣ ಒಂದು ಸರ್ತಿ ನಮ್ಮ ಸ್ನೇಹಿತರಿಗೆ ಹೇಳಿದ್ದವರು ವಿತೌಟ್ ಬೆಲ್ಲ ತಿಂದ್ಬಿಟ್ಟು ಅವ್ರ ಬಾಯೆಲ್ಲ ಒಂಥರ ಸುಟ್ಟೋದಂಗೆ ಆಗಿದೆ ಅಂತ. ಬೆಲ್ಲ ಹಾಕಲೇಬೇಕು. ಯಾಕಂದರೆ ಬೆಲ್ಲ, ವಿಳ್ಯದೆಲೆ ಮತ್ತು ಕರಿಮೆಣಸು ಹಾಕೋದ್ರಿಂದ ಆ ಕ್ಷಾರಕ ಅಂತೀವಲ್ಲ, ಆ ಸುಡುವುದನ್ನು ಕಡಿಮೆ ಮಾಡ್ತದೆ. ಇದು ನಮ್ಮ ಮನೆಯಲ್ಲಿರುವಂತಹ ರೆಮಿಡಿಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಹೆಲ್ತು ಅತಿ ಹೆಚ್ಚು ಕಾಪಾಡಿಕೊಳ್ಳಲು ಒಂದು ಅವಕಾಶ ಆಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ, ಎಲ್ಲರೂ ಹೋಗಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ವೈದ್ಯ ಆಗಲಿ. ಸ್ನೇಹಿತರೆ, ನಮಸ್ಕಾರ. ಮುಂದಿನ ಎಪಿಸೋಡ್ ಮತ್ತೊಂದು ತೋರಿಸ್ತೀವಿ.